ಮತದಾರರಿಗೆ ದೇವ್ರಿಗೆ ಬಿಟ್ಟರೆ ಯಾರಿಗೂ ಇರೋದು. ಅದರಿಂದ ನಿಮಗೂ ಗೊತ್ತಿರಲಿ ಮೀಡಿಯಾದವ್ರು, ಯಾರು ಸುರೇಶ್ ಗೌಡ ಎದುರ್ಕೊಂಡು ದೌಡಾಯಿಸ್ಬಿಟ್ಟ ಅಂತ ಹೇಳಿದ್ರೆ ಕೇಸು ನಾನು ಹುಟ್ಟಾರಿಂದ ಕೇಸ್ ಹಾಕ್ತಲೇ ಬಂದದ್ದು. ನಾನು ರಾಜಕೀಯ ವಿದ್ಯಾರ್ಥಿ ನಾಯಕ ಆದಾಗಲಿಂದಲೂ ಕೂಡ ತೊಡೆ ತಟ್ಟಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ರಾಜಕೀಯ ಮಾಡ್ಕೊಂಡು ಬಂದವರು. 16 ವರ್ಷಕ್ಕೆ ನಾನು ರಾಜಕೀಯ ಪ್ರಾರಂಭ ಆಯ್ತು ವಿದ್ಯಾರ್ಥಿ ನಾಯಕ ಆಗಿದ್ದಾಗ. ಅವತ್ತೇ ಗೋವಾದಲ್ಲಿ ಕನ್ನಡದವ್ರಿಗೆ ಹೊಡೆದವ್ರೆ ಅಂತ ಅಂದಾಗಲೇ ಸ್ಟೂಡೆಂಟ್ ಹೆಸರೇ ಬಸ್ ಕಲ್ಲು ಹೊಡೆದು ಗೋವಾ ಬಸ್ಗೆ ಗಲಾಟೆ ಮಾಡಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಮಲ್ಲೇಶ್ವರಮಲ್ಲಿ ಅರೆಸ್ಟ್ ಆಗಿತ್ತು. 16 PUCಲೇ ವಿದ್ಯಾರ್ಥಿ ನಾಯಕ ನಾನು. ಅದರಿಂದ ಎಗರದು ಜಗ್ಗದು ಬಗ್ಗದು ಸುರೇಶ್ ಗೌಡ ಜಾಯಮಾನನೇ ಇಲ್ಲ. ಅದನ್ನ ಹೋರಾಟ ಮಾಡ್ತೇವೆ. ಮತದಾರರಿಗೆ ದೇವ್ರಿಗೆ ಬಿಟ್ಟರೆ ಯಾರಿಗೂ ಇರೋದು. ಅದರಿಂದ ನಿಮಗೂ ಗೊತ್ತಿರಲಿ ಮೀಡಿಯಾದವ್ರು, ಯಾರು ಸುರೇಶ್ ಗೌಡ ಎದುರ್ಕೊಂಡು ದೌಡಾಯಿಸ್ಬಿಟ್ಟ ಅಂತ ಹೇಳಿದ್ರೆ ಕೇಸು ನಾನು ಹುಟ್ಟಾರಿಂದ ಕೇಸ್ ಹಾಕ್ತಲೇ ಬಂದದ್ದು. ನಾನು ರಾಜಕೀಯ ವಿದ್ಯಾರ್ಥಿ ನಾಯಕ ಆದಾಗಲಿಂದಲೂ ಕೂಡ ತೊಡೆ ತಟ್ಟಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ರಾಜಕೀಯ ಮಾಡ್ಕೊಂಡು ಬಂದವರು. 16 ವರ್ಷಕ್ಕೆ ನಾನು ರಾಜಕೀಯ ಪ್ರಾರಂಭ ಆಯ್ತು ವಿದ್ಯಾರ್ಥಿ ನಾಯಕ ಆಗಿದ್ದಾಗ. ಅವತ್ತೇ ಗೋವಾದಲ್ಲಿ ಕನ್ನಡದವ್ರಿಗೆ ಹೊಡೆದವ್ರೆ ಅಂತ ಅಂದಾಗಲೇ ಸ್ಟೂಡೆಂಟ್ ಹೆಸರೇ ಬಸ್ ಕಲ್ಲು ಹೊಡೆದು ಗೋವಾ ಬಸ್ಗೆ ಗಲಾಟೆ ಮಾಡಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಮಲ್ಲೇಶ್ವರಮಲ್ಲಿ ಅರೆಸ್ಟ್ ಆಗಿತ್ತು. 16 PUCಲೇ ವಿದ್ಯಾರ್ಥಿ ನಾಯಕ ನಾನು. ಅದರಿಂದ ಎಗರದು ಜಗ್ಗದು ಬಗ್ಗದು ಸುರೇಶ್ ಗೌಡ ಜಾಯಮಾನನೇ ಇಲ್ಲ. ಅದನ್ನ ಹೋರಾಟ ಮಾಡ್ತೇವೆ. ಮತದಾರರಿಗೆ ದೇವ್ರಿಗೆ ಬಿಟ್ಟರೆ ಯಾರಿಗೂ ಇರೋದು. ಅದರಿಂದ ನಿಮಗೂ ಗೊತ್ತಿರಲಿ ಮೀಡಿಯಾದವ್ರು, ಯಾರು ಸುರೇಶ್ ಗೌಡ ಎದುರ್ಕೊಂಡು ದೌಡಾಯಿಸ್ಬಿಟ್ಟ ಅಂತ ಹೇಳಿದ್ರೆ ಕೇಸು ನಾನು ಹುಟ್ಟಾರಿಂದ ಕೇಸ್ ಹಾಕ್ತಲೇ ಬಂದದ್ದು. ನಾನು ರಾಜಕೀಯ ವಿದ್ಯಾರ್ಥಿ ನಾಯಕ ಆದಾಗಲಿಂದಲೂ ಕೂಡ ತೊಡೆ ತಟ್ಟಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ರಾಜಕೀಯ ಮಾಡ್ಕೊಂಡು ಬಂದವರು. 16 ವರ್ಷಕ್ಕೆ ನಾನು ರಾಜಕೀಯ ಪ್ರಾರಂಭ ಆಯ್ತು ವಿದ್ಯಾರ್ಥಿ ನಾಯಕ ಆಗಿದ್ದಾಗ. ಅವತ್ತೇ ಗೋವಾದಲ್ಲಿ ಕನ್ನಡದವ್ರಿಗೆ ಹೊಡೆದವ್ರೆ ಅಂತ ಅಂದಾಗಲೇ ಸ್ಟೂಡೆಂಟ್ ಹೆಸರೇ ಬಸ್ ಕಲ್ಲು ಹೊಡೆದು ಗೋವಾ ಬಸ್ಗೆ ಗಲಾಟೆ ಮಾಡಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಮಲ್ಲೇಶ್ವರಮಲ್ಲಿ ಅರೆಸ್ಟ್ ಆಗಿತ್ತು. 16 PUCಲೇ ವಿದ್ಯಾರ್ಥಿ ನಾಯಕ ನಾನು. ಅದರಿಂದ ಎಗರದು ಜಗ್ಗದು ಬಗ್ಗದು ಸುರೇಶ್ ಗೌಡ ಜಾಯಮಾನನೇ ಇಲ್ಲ. ಅದನ್ನ ಹೋರಾಟ ಮಾಡ್ತೇವೆ.